ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ನಲ್ಲಿ ಕೆಲವರು ಮಹಿಳೆಯರು ಕಾಮೆಂಟ್ಸ್ ಮುಖಾಂತರ ಕೇಳಿರುವಂತಹ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ನಾವು ಸಮಾಧಾನಗಳನ್ನು ತಿಳಿದುಕೊಳ್ಳೋಣ. ಅರಿಶಿನ ಕುಂಕುಮ ಎಷ್ಟು ದಿವಸಕ್ಕೆ ಒಂದು ಸಲ ನಾವು ಚೇಂಜ್ ಮಾಡಿಕೊಳ್ಳಬೇಕು? ಚೇಂಜ್ ಮಾಡಿಕೊಂಡಾಗ ಹಳೆ ಅರಿಶಿನ ಕುಂಕುಮ ಇರುತ್ತಲ್ವಾ, ಅದನ್ನು ನಾವೇನು ಮಾಡಬೇಕು? ಅದೇ ರೀತಿಯಾಗಿ ಪೂಜಾ ಮಂದಿರದಲ್ಲಿ ಅಕ್ಷತೆಗಳನ್ನು ಎಷ್ಟು ದಿವಸಕ್ಕೆ ಒಂದು ಸಲ ನಾವು ಚೇಂಜ್ ಮಾಡಿಕೊಳ್ಳಬೇಕು? ಅಕ್ಷತೆಯನ್ನು ನಾವು ಯಾವ ರೀತಿ ಸಿದ್ಧ ಮಾಡಿಕೊಳ್ಳಬೇಕು? ಅದೇ ರೀತಿಯಾಗಿ ದೇವ್ರ ಮನೆಗೆ ಪೂಜಾ ಸಾಮಗ್ರಿಗಳು ಅಂದರೆ ಅಗರಬತ್ತಿ, ಕರ್ಪೂರ, ಎಣ್ಣೆ ಇವೆಲ್ಲ ನಾವು ಯಾವತ್ತು ತಗೊಂಡು ಬರಬೇಕು ಮನೆಗೆ? ವಾರದಲ್ಲಿ 7 ದಿವಸ ಇದೆಯಲ್ವಾ, ಯಾವ ದಿನ ನಾವು ಪೂಜಾ ಸಾಮಗ್ರಿಗಳನ್ನು ಮನೆಗೆ ತಗೊಂಡು ಬರಬೇಕು? ಯಾವ ಸಮಯದಲ್ಲಿ ನಾವು ತಗೊಂಡು ಬಂದರೆ ಶುಭಪ್ರದವಾಗಿರುತ್ತದೆ? ವಿಧವೆಯರು ಅಂದರೆ ಗಂಡ ಇಲ್ದಿರ ಇರುವಂತಹ ಮಹಿಳೆಯರು ದೇವರ ಫೋಟೋಗಳಿಗೆ, ವಿಗ್ರಹಗಳಿಗೆ ಅರಿಶಿಣ ಕುಂಕುಮ ಸಮರ್ಪಿಸಬಹುದಾ? ಅಂದರೆ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಬಹುದಾ ಎನ್ನುವಂತಹ ಎಲ್ಲ ವಿಷಯಗಳಿಗೂ ಈ ವಿಡಿಯೋನಲ್ಲಿ ನಾವು ಕ್ಲುಪ್ತವಾದ ಸಮಾಧಾನಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಮಾನವ ದೇಹದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಹೃದಯ ಎಷ್ಟು ಮುಖ್ಯವಾದದ್ದೋ ಅದೇ ರೀತಿಯಾಗಿ ಮನೆಯಲ್ಲಿ ಪೂಜಾ ಮಂದಿರವು ಅಷ್ಟೇ ಮುಖ್ಯವಾದದ್ದು. ಆ ಪೂಜಾ ಮಂದಿರವನ್ನು ನಾವು ಯಾವಾಗಲೂ ಶುಭ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಕೆಲವರು ಮನೆಗಳಲ್ಲಿ ಪೂಜಾ ರೂಮ್ ನೋಡಿದ್ರೆ ಅಲ್ಲೆಲ್ಲ ಬೂಜಿಡ್ದಿರುತ್ತೆ. ಅದೇ ರೀತಿಯಾಗಿ ಬಾಡೋಗಿರ್ತಕ್ಕಂಥ ಹೂಗಳು, ಸುಟ್ಟೋಗಿರುವಂತಹ ದುರ್ವಾಸನೆ ಹೊಡೀತಾ ಇರುವಂತಹ ಬತ್ತಿಗಳು, ಅಗರಬತ್ತಿ ಪುಡಿ ಎಲ್ಲ ಪೂಜಾ ಮಂದಿರದಲ್ಲೇ ಇರುತ್ತೆ. ಅಂತಹ ಪೂಜಾ ಮಂದಿರದಲ್ಲಿ ದೇವತೆಗಳು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ದೇವತೆಗಳು ಆ ಪೂಜಾ ಮಂದಿರವನ್ನು ಬಿಟ್ಟು ಹೊರಟೋಗ್ತಾರೆ. ದೇವತೆಗಳಲ್ಲಿಲ್ಲದ ಮೇಲೆ ನಾವೆಷ್ಟು ಪೂಜೆಗಳು ಮಾಡಿದ್ರೆ ಯಾವ ಫಲಿತ ಇರುತ್ತೆ ಹೇಳಿ? ಯಾವುದು ಪ್ರಯೋಜನ ಇರೋದಿಲ್ಲ. ಆದ ಕಾರಣ ಪೂಜಾ ಮಂದಿರವನ್ನು ಯಾವಾಗಲೂ ನಾವು ಶುಭ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಸಾಧ್ಯವಾದಷ್ಟು ನಾವು ಕ್ಲೀನ್ ಆಗಿ ಇಟ್ಟುಕೊಳ್ಳಬೇಕು. ಪೂಜಾ ಮಂದಿರದಲ್ಲಿ ನಾವು ದೇವತೆಗಳನ್ನು ಆರಾಧನೆ ಮಾಡೋದಕ್ಕೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ವಸ್ತುಗಳಲ್ಲಿ ಅರಿಶಿನ ಕುಂಕುಮನೂ ಒಂದು. ನೋಡಿ, ನಾವು ಯಾವುದೇ ಶುಭ ಕಾರ್ಯಕ್ರಮ ಮಾಡಿದ್ರೂ ಮೊದಲು ಅರಿಶಿನ ಕುಂಕುಮ ಬರೀತೀವಿ. ಅರಿಶಿನ ಕುಂಕುಮ ಅನ್ನೋದು ಮಂಗಳ ದ್ರವ್ಯಗಳು. ಅರಿಶಿನ ಕುಂಕುಮ ಅಂದರೆ ಮಹಾಲಕ್ಷ್ಮೀ ದೇವಿಗೆ, ಗೌರಿ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು. ಪೂಜಾ ಮಂದಿರದಲ್ಲಿ ಅರಿಶಿನ ಕುಂಕುಮ ಯಾವುದೇ ಕಾರಣಕ್ಕೂ ಖಾಲಿ ಆಗಬಾರ್ದು. ಕೆಲವರು ದೇವ್ರ ಮನೆಯಲ್ಲಿ ನೋಡಿ ಅರಿಶಿನ ಕುಂಕುಮ ಡಬ್ಬಿ ಎಲ್ಲ ಖಾಲಿ ಆಗೋವರೆಗೂ ಸುಮ್ಮನೆ ಇರ್ತಾರೆ. ಪೂರ್ತಿ ಖಾಲಿ ಆಗೋದ್ಮೇಲೆ ತೊಳೆದ್ಬಿಟ್ಟು ಬೇರೆ ಅರಿಶಿನ ಕುಂಕುಮ ತಂದು ಇಟ್ಕೊತಾರೆ. ಆ ರೀತಿ ಮಾಡಬಾರ್ದು. ಯಾವಾಗಲೂ ಅರಿಶಿನ ಕುಂಕುಮ ಡಬ್ಬಿಯಲ್ಲಿ ಅರಿಶಿನ ಕುಂಕುಮ ತುಂಬ ಇರಬೇಕು. ಮುಖ್ಯವಾಗಿ ಅರಿಶಿನ ಕುಂಕುಮದ ಭರಣಿಗಳ ಮೇಲೆ ನಾವು ಒಂದು ಕ್ಯಾಪನ್ನು ಮುಚ್ಚಿಡಬೇಕು. ಯಾಕಂದರೆ ಅರಿಶಿನ ಕುಂಕುಮದ ಮೇಲೆ ನೊಣಗಳು ಅಥವಾ ಯಾವುದಾದ್ರೂ ಹುಳುಗಳು, ಗಾಬು ಬಂದು ಬಿದ್ದರೆ ಅದನ್ನು ನಾವು ದೇವತೆಗಳಿಗೆ ಸಮರ್ಪಣೆ ಮಾಡಿದ್ರೆ ದೋಷ ಆಗತ್ತೆ. ಪರಿಶುದ್ಧವಾಗಿರಬೇಕು ಅರಿಶಿನ ಕುಂಕುಮ. ಮುಖ್ಯವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ ಅರಿಶಿನ ಕುಂಕುಮ ನಾವು ಒಂದು ಪಕ್ಷಕ್ಕೆ ಒಂದು ಸಲ ಚೇಂಜ್ ಮಾಡ್ಕೊಳ್ತಾ ಇರಬೇಕು. ನಮಗೆ ತಿಂಗಳಲ್ಲಿ 2 ಪಕ್ಷ ಬರುತ್ತೆ. ಒಂದು ಶುಕ್ಲ ಪಕ್ಷ, 2 ಕೃಷ್ಣ ಪಕ್ಷ. ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಬರುವಂತಹ ಪಕ್ಷವನ್ನು ಶುಕ್ಲ ಪಕ್ಷ ಎಂದು ಕರೆಯುತ್ತೇವೆ. ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಬರುವಂತಹ ಪಕ್ಷವನ್ನು ನಾವು ಕೃಷ್ಣ ಪಕ್ಷ ಎಂದು ಕರೆಯುತ್ತೇವೆ. ಅಮಾವಾಸ್ಯೆಗೆ ಒಂದು ಸಲ, ಹುಣ್ಣಿಮೆಗೆ ಒಂದು ಸಲ ನಾವು ಅರಿಶಿನ ಕುಂಕುಮ ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಅಂದರೆ ಹೊಸದು ತಂದು ಆ ಡಬ್ಬಿಯಲ್ಲಿ ಇಟ್ಕೊಂಡು ಹಳೆಯದು ಬೇರೆ ಕಡೆ ಇಟ್ಕೋಬೇಕು. ಕೆಲವ್ರ ಮನೆಯಲ್ಲಿ ಜಾಸ್ತಿ ಅರಿಶಿನ ಕುಂಕುಮ ಬಳಸುವುದಿಲ್ಲ. ಅಂದರೆ ದೇವತೆಗಳ ಪೂಜೆ ಜಾಸ್ತಿ ಮಾಡೋದಿಲ್ಲ. ಮಾಡಿದ್ರೂ ಸಹ ವಿಗ್ರಹಗಳಿಗೆ, ಫೋಟೋಗಳಿಗೆ ಅರಿಶಿನ ಕುಂಕುಮ ಜಾಸ್ತಿ ಯೂಸ್ ಮಾಡೋದಿಲ್ಲ. ಅಂಥವರು ತಿಂಗಳಿಗೆ ಒಮ್ಮೆ ಆದರೂ ಅರಿಶಿನ ಕುಂಕುಮ ಚೇಂಜ್ ಮಾಡ್ಕೊಳ್ಬೇಕು. ಅಂದರೆ ಹುಣ್ಣಿಮೆ ದಿವಸ ನೀವು ಚೇಂಜ್ ಮಾಡ್ಕೊಳ್ಳಿ. ಹುಣ್ಣಿಮೆ ದಿವಸ ಅರಿಶಿನ ಕುಂಕುಮ ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ಆ ಭರಣಿ ಚೆನ್ನಾಗಿ ತೊಳೆದ್ಬಿಟ್ಟು ಹೊಸ ಅರಿಶಿನ ಕುಂಕುಮ ತುಂಬಿಸಿಟ್ಕೊಳ್ಳಿ. ಈ ಹಳೆ ಅರಿಶಿನ ಕುಂಕುಮ ಏನು ಮಾಡಬೇಕು ಅಂದರೆ ನೀವು ಮಾಮೂಲಿಯಾಗಿ ನಿಮಗೆ ಬಳಸ್ಕೊಳ್ಳುವಂತಹ ಅರಿಶಿನ ಕುಂಕುಮದ ಡಬ್ಬಿಯಲ್ಲಿ ತುಂಬಿಸ್ಕೋಬೋದು. ಅಂದರೆ ನಾವು ಯಾವಾಗಲೂ ಅರಿಶಿನ ಕುಂಕುಮದ ಭರಣಿಗಳು 2 ಸೆಟ್ ಇಟ್ಕೊಳ್ಬೇಕು. ಒಂದು ದೇವತೆಗಳಿಗೆ ಕೈಂಕರ್ಯ ಮಾಡುವುದಕ್ಕೆ, ಅಂದರೆ ದೇವತೆಗಳಿಗೆ ಸಮರ್ಪಿಸುವುದಕ್ಕೆ.
ಎರಡನೇದು, ಯಾರಾದರೂ ಮನೆಗೆ ಸುವಾಸನಿಯರು ಬಂದರೆ, ಅಂದರೆ ಮುತ್ತೈದೆಯರು ಯಾರಾದರೂ ಬಂದರೆ ಅವರಿಗೆ ಕೊಡೋದಕ್ಕೆ, ನಾವು ಇಟ್ಕೊಳ್ಳೋದಕ್ಕೆ ಒಂದು ಸೆಟ್ ಇಟ್ಕೊಳ್ಬೇಕು. ಕೆಲವರು ದೇವ್ರ ಮನೆಯಲ್ಲಿ ದೇವತೆಗಳಿಗೆ ಬಳಸುವಂಥ ಅರ್ಶಿನ ಕುಂಕುಮ ಇರುತ್ತಲ್ವಾ, ಅದನ್ನೇ ತಗೊಂಡು ಬಂದು ಯಾರಾದರೂ ಮಹಿಳೆಯರು ಮುತ್ತೈದರ ಮನೆಗೆ ಬಂದರೆ ಅವ್ರಿಗೆ ಕೊಡ್ತಾರೆ. ಅವ್ರು ಇಟ್ಕೊಂಡ ಮೇಲೆ ಅದನ್ನೇ ಎತ್ಕೊಂಡೋಗಿ ದೇವ್ರಿಗೆ ಇಡ್ತಾರೆ, ಅದನ್ನೇ ಅವರು ಬಳಸ್ತಾ ಇರ್ತಾರೆ. ಆ ರೀತಿ ಮಾಡಬಾರದು. ನಾವಿಟ್ಕೊಂಡು ಬಿಟ್ಟಿರುವಂತಹ ಅರಿಶಿನ ಕುಂಕುಮ ದೇವತೆಗಳಿಗೆ ಇಡಬಾರದು. ದೇವತೆಗಳಿಗೆ ನಾವು ಸಪ್ರೇಟಾಗಿ ಇಟ್ಕೊಳ್ಬೇಕು. ನಾವು ಬಳಸಿದ ಮೇಲೆ ಅದನ್ನು ದೇವರುಗಳಿಗೆ ಸಮರ್ಪಣೆ ಮಾಡಬಾರದು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನೀವು ನೆನ್ಪಿಟ್ಕೊಳ್ಬೇಕು. ಗಂಡು ದೇವತೆಗಳಿಗೆ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಬಳಸಬಾರದು. ಅಂದರೆ ಶ್ರೀರಾಮನಿಗೆ, ಶ್ರೀಕೃಷ್ಣನಿಗೆ, ನರಸಿಂಹಸ್ವಾಮಿಗೆ, ವೆಂಕಟೇಶ್ವರ ಸ್ವಾಮಿಗೆ, ಪರಮೇಶ್ವರನಿಗೆ, ಗಣಪತಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಅರಿಶಿನ ಕುಂಕುಮ ಇಡಬಾರದು. ಶ್ರೀಗಂಧ ಕುಂಕುಮ ಇಡಬೇಕು. ಗಂಧ ತೆಗೆದು ಆ ಗಂಧ ಇಟ್ಟು ಅದರ ಮೇಲೆ ಕುಂಕುಮ ಇಡಬೇಕು. ಇಲ್ಲಾಂದರೆ ಗಂಧದ ಬಿಳ್ಳೆಗಳು ಬರುತ್ತಲ್ವ, ಅದನ್ನು ಬೆರೆಸ್ಕೊಂಡು ನೀರಲ್ಲಿ ಗಂಧ ಇಟ್ಟು ಅದರ ಮೇಲೆ ಕುಂಕುಮ ಇಟ್ಟು ಹೂ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಹೆಣ್ಣು ದೇವತೆಗಳಿಗೆ ಅಂದರೆ ಸರಸ್ವತಿ ದೇವಿಗೆ, ಲಕ್ಷ್ಮೀ ದೇವಿಗೆ, ಗೌರಿ ದೇವಿಗೆ, ಸೀತಾದೇವಿಗೆ, ಇಂತಹ ಹೆಣ್ಣು ದೇವತೆಗಳಿಗೆ ಅರಿಶಿನ ಕುಂಕುಮ ಇಡಬಹುದು. ಗಂಡು ದೇವತೆಗಳಿಗೆ ಅರಿಶಿನ ಇಡಬಾರದು. ಯಾಕಂದರೆ ಗಂಡಸರಿಗೂ ಅರಿಶಿನಕ್ಕೂ ವಿರೋಧ, ಅಂದರೆ ಯಾವಾಗೂ ಆಪೋಸಿಟ್. ನೋಡಿ, ಗಂಡಸರು ಯಾವಾಗೂ ಅರಿಶಿನ ಉಜ್ಕೊಳೋದಿಲ್ಲ, ಅರಿಶಿನ ಇಟ್ಕೊಳೋದಿಲ್ಲ. ಹೆಂಗಸರು ಅನುನಿತ್ಯ ಅರಿಶಿನ ಇಟ್ಕೊತಾರೆ, ಕುಂಕುಮ ಇಟ್ಕೊತಾರೆ, ಅರಿಶಿನ ಯಾವಾಗೂ ಬಳಸ್ತಾ ಇರ್ತಾರೆ. ಗಂಡಸರು ಜೀವನದಲ್ಲಿ ಒಂದೇ ಒಂದು ಸಲ ಅರಿಶಿನ ಮೈಗುಜ್ಕೊಳೋದು. ಮದುವೆ ಮಾಡುವಾಗ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರಲ್ವ, ಅವಾಗ ಮಾತ್ರ ಗಂಡಸರಿಗೆ ಮೈಗೆಲ್ಲ ಅರಿಶಿನ ಉಜ್ಜಿ ಶಾಸ್ತ್ರ ಮಾಡ್ತಾರೆ. ಆವಾಗ ಅಮ್ಮನವ್ರ ದೇವಸ್ಥಾನದಲ್ಲಿರುವಂತಹ ಒಂದು ಬಾಕನ್ನು, ಒಂದು ಕತ್ತಿಯನ್ನು ತಂದು ಒಂದು ನಿಂಬೆಹಣ್ಣು ಚುಚ್ಚಿ ಆ ಮದುಮಗನಿಗೆ ಕೊಡ್ತಾರೆ. ಅವರು 3 ದಿವಸ ಮದುಮಗ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಆ ಬಾಕು. ಯಾಕಂದರೆ ದುಷ್ಟಶಕ್ತಿಗಳು ಈ ಅರಿಶಿನ ಮೈದಲ್ಲಿರುವಂತಹ ಗಂಡಸರಲ್ಲಿ ಬಂದು ಸೇರಿಕೊಂಡು ಕೋರಿಕೆಗಳನ್ನು ತೀರಿಸ್ಕೋಬೇಕು ಅಂತ ನೋಡ್ತಾವಂತೆ. ಅದಕ್ಕೋಸ್ಕರ ಅಮ್ಮನ ದೇವಸ್ಥಾನದಲ್ಲಿರ್ತಕ್ಕಂತಹ ಬಾಕನ್ನು ತಂದು ಕೈಗೆ ಕೊಡ್ತಾರೆ. ಆದ ಕಾರಣ ಗಂಡಸರು ಯಾವಾಗೂ ಅರಿಶಿನ ಉಜ್ಕೊಳೋದಿಲ್ಲ. ಗಂಡಸರಿಗೆ ನಾವು ಪಾದಪೂಜೆ ಮಾಡುವಾಗ ಸಹ ಅರಿಶಿನ ಕುಂಕುಮ ಇಡಬಾರ್ದು, ಶ್ರೀಗಂಧ ಕುಂಕುಮ ಇಟ್ಟು ಮಾತ್ರ ಪೂಜೆ ಮಾಡಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೂಜಾ ಮಂದಿರದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ವಸ್ತುವನ್ನು ನಾವು ಇಟ್ಟುಕೊಳ್ಳಬೇಕು. ಅದೇನಪ್ಪ ಅಂದರೆ ಅಕ್ಷತೆ. ಅಕ್ಷತೆ ನಮಗೆ ಅನುನಿತ್ಯ ಪೂಜೆ ಮಾಡೋದಕ್ಕೆ ಬೇಕಲ್ವಾ? ಅಷ್ಟೇ ಅಲ್ಲ, ಯಾರಿಗಾದ್ರೂ ಮಕ್ಕಳಿಗೆ ಹುಟ್ಟಿದಬ್ಬ ಆದಾಗ ಅಥವಾ ಮ್ಯಾರೇಜ್ ಡೇ ಆದಾಗ, ಯಾವುದಾದ್ರೂ ಶುಭ ಕಾರ್ಯಕ್ರಮಗಳಾದಾಗ ಈ ಅಕ್ಷತೆಯನ್ನು ತಗೊಂಡು ಬಂದು ಹಿರಿಯರಿಗೆ ಕೈಗೆ ಕೊಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ಅವ್ರ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಮಕ್ಕಳಿಗೆ ಹುಟ್ಟಿದಬ್ಬ ಬಂದಾಗ ಅವ್ರು ಶಾಲೆಗೆ ಹೋಗುವಾಗ ಅವ್ರ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದಕ್ಕೆ ಅಕ್ಷತೆ ಇರಬೇಕು. ಮುಖ್ಯವಾಗಿ ಈ ಅಕ್ಷತೆಯನ್ನು ಯಾವ ರೀತಿ ನಾವು ಸಿದ್ಧಪಡಿಸ್ಕೊಳ್ಬೇಕಂದ್ರೆ, ಮನೆಗೆ ನಾವು ಅಕ್ಕಿ ಮೂಟೆ ತರ್ತೀವಲ್ವಾ, ನಾವು ಅಡಿಗೆಗೆ ಬಳಸುವುದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಅಕ್ಕಿಯನ್ನು ಸಪ್ರೇಟಾಗಿ ತಗೊಂಡು ನಾವು ಇಟ್ಕೊಳ್ಬೇಕು. ಒಂದು ಡಬ್ಬಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಅರಿಶಿಣ ಹಾಕಿ, ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಕ್ಷತೆಯನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಅಕ್ಕಿ ನುಚ್ಚಾಗೋಗಿದ್ರೆ, ಒಡೆದೋಗಿದ್ರೆ ಅದನ್ನು ನಾವು ಅಕ್ಷತೆಗೆ ಬಳಸಬಾರದು. ಅಕ್ಷತೆಗಳನ್ನು ನಾವು ಪರಿಶುದ್ಧವಾಗಿರುವಂತಹ ಅಕ್ಕಿಯಲ್ಲಿ ಮಾತ್ರ ಸಿದ್ಧಪಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಸ್ವಲ್ಪ ಹಚ್ಚಕರ್ಪೂರನೂ ಪುಡಿ ಮಾಡಿ ಹಾಕಿದ್ರೆ ಅದು ಹಾಳಾಗೋದಿಲ್ಲ. ಈ ರೀತಿ ಮಾಡಬೇಕೇ ವಿನಃ ನಾವು ಅಕ್ಷತೆಯನ್ನು ಅರಿಶಿಣ ನೀರು ಹಾಕಿ ಬೆರೆಸಬಾರದು. ಅದು ಬೇಗ ದುರ್ವಾಸನೆ ಬರುತ್ತೆ, ಅದರಿಂದ ಪೂಜೆ ಮಾಡಿದ್ರೂ ಅಷ್ಟು ಫಲ ಸಿಗೋದಿಲ್ಲ. ಈ ಅಕ್ಷತೆಯನ್ನು ಸಹ ನಾವು ತಿಂಗಳಿಗೆ ಒಮ್ಮೆ ಬದಲಾವಣೆ ಮಾಡ್ಕೊಳ್ತಾ ಇರಬೇಕು. ಅದೇ ರೀತಿಯಾಗಿ ಪೂರ್ವ ಸುವಾಸನಿಯರು, ವಿಧವೆಯರು, ಗಂಡ ಇಲ್ದಿರ ಇರುವಂತಹ ಮಹಿಳೆಯರು ಫೋಟೋಗಳಿಗೆ, ದೇವರ ವಿಗ್ರಹಗಳಿಗೆ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಇದನ್ನು ಸಹ ಒಬ್ಬರು ಕಾಮೆಂಟ್ಸಲ್ಲಿ ಕೇಳಿದ್ದಾರೆ. ನಿರಭ್ಯಂತರವಾಗಿ ವಿಧವೆಯರು ಸಹ ದೇವರ ಫೋಟೋಗಳಿಗೆ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಬಹುದು. ಯಾಕಂದರೆ ನಾವೆಲ್ಲರೂ ದೇವರಿಗೆ ಮಕ್ಕಳೇ, ದೇವರಿಗೆ ಯಾವ ಭೇದ ಭಾವನೂ ಇಲ್ಲ, ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ಸಮಾನನೇ. ಅದೇ ರೀತಿಯಾಗಿ ಪೂರ್ವ ಸುವಾಸನಿಯರು, ಗಂಡ ಇಲ್ದಿರ ಇರುವಂತಹ ಮಹಿಳೆಯರು ಸಹ ಅರಿಶಿಣ ಕುಂಕುಮ ಇಟ್ಕೊಳ್ಬಹುದು, ತಲೆಯಲ್ಲಿ ಹೂವು ಸಹ ಇಟ್ಕೊಳ್ಬಹುದು, ಬಳೆ ಸಹ ಹಾಕಿಕೊಳ್ಳಬಹುದು ಎಂದು ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಶಾಸ್ತ್ರ ತಿಳಿಯದೆ ಯಾರ್ಯಾರೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತಾರೆ. ನೋಡಿ, ಯಜಮಾನರು ಕೊಡುವುದು ಮಹಿಳೆಯರಿಗೆ 2 ವಸ್ತು, ಒಂದು ತಾಳಿ, 2 ಕಾಲು ಉಂಗುರ. ಇವೆರಡೇ
ಗಂಡನಿಂದ ಬರುವುದು. ಗಂಡ ತೀರ್ಕೊಂಡ್ಮೇಲೆ ಇವೆರಡು ತೆಗೆದ್ರೆ ಸಾಕು. ಅರಿಶಿನ ಕುಂಕುಮ ಯಜಮಾನರು ಕೊಡೋದಲ್ಲ, ಅದು ತವರು ಮನೆಯವರು ಕೊಡೋದು. ಹೂವು ಸಹ ಚಿಕ್ಕವಾಗಿಂದಾನೇ ಇಟ್ಕೊತಾ ಇರ್ತಾರೆ, ಬಳೆಗಳು ಚಿಕ್ಕವಾಗಿಂದಾನೇ ಹಾಕಿಕೊಳ್ತಾ ಇರ್ತಾರೆ. ಅರಿಶಿನ ಕುಂಕುಮ ಯಾತಕಪ್ಪ ನಾವು ಇಟ್ಕೊಳೋದು ಅಂದರೆ, ಅರಿಶಿನ ಅನ್ನೋದು ಆ್ಯಂಟಿಬಯೋಟಿಕ್. ನೋಡಿ, ಮುಖದ ಮೇಲೆ ಮುಂಗು ಬರ್ದೀರಾ, ಅದೇ ರೀತಿಯಾಗಿ ಪಿಂಪಲ್ಸ್ ಬರ್ದೀರಾ ಅರಿಶಿನ ಉಜ್ಕೊಳೋದು. ಗಂಡ ಇರೋರ್ಗೆ ಮಾತ್ರ ಪಿಂಪಲ್ಸು ಮುಂಗು ಬರುತ್ತಾ? ಗಂಡ ಇಲ್ದಿರ ಇರೋರಿಗೂ ಸಹ ಬರುತ್ತೆ. ಅವ್ರಿಗೂ ಮುಖ ಹಾಳಾಗಬಾರ್ದಂದ್ರೆ ಅರಿಶಿನ ಇಟ್ಕೊಳ್ಳಬೇಕು. ಅದೇ ರೀತಿಯಾಗಿ ಆಗ್ನೇಯ ಚಕ್ರ ಕಾಣಿಸ್ದಿರಾ ಹಣೆಯಲ್ಲಿ ಕುಂಕುಮ ಧರಿಸಬೇಕು. ಮುಖ್ಯವಾಗಿ ತಲೆಯಲ್ಲಿ ಹೂ ಸಹ ಇಟ್ಟುಕೊಳ್ಳಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದೇವರ ಪಾದಗಳ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಸಣ್ಣ ಹೂವು ಅಥವಾ ತುಳಸಿ ಬಿಳುಪತ್ರೆ ಇಟ್ಕೋಬಹುದು. ಆದರೆ ಮಲ್ಲಿಗೆ ಹೂವು ಮಾತ್ರ ಇಟ್ಕೊಳ್ಳಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಲ್ಲಿಗೆ ಹೂವನ್ನು ಗಂಡ ಇಲ್ದಿರ ಇರೋರು ವಾಸನೆ ನೋಡಿದ್ರೆ ಯಾವ ಯೋಚನೆಗಳು ಬರುತ್ತೆ. ಆದ ಕಾರಣ ಮಲ್ಲಿಗೆ ಹೂವು ಇಂತಹ ಪರಿಮಳ ದ್ರವ್ಯವಾಗಿರುವಂತಹ ಹೂಗಳನ್ನು ನಿಷೇಧನೆ ಮಾಡಿದ್ದಾರೆ ವಿನಃ ತುಳಸಿ ಬಿಳುಪತ್ರೆ ಇಂಥವು ತಲೆಯಲ್ಲಿ ಇಟ್ಕೊಳ್ಳಬಹುದು, ಬಳೆ ಸಹ ಹಾಕಿಕೊಳ್ಳಬಹುದು. ಯಾರು ಏನು ಹೇಳಿದ್ರು ನೀವು ನಂಬಬೇಡಿ, ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ಮಾತ್ರ ನಂಬಿ. ಅದೇ ರೀತಿಯಾಗಿ ಪೂಜಾ ಸಾಮಗ್ರಿಗಳು, ಅಗರಬತ್ತಿ, ಕರ್ಪೂರ, ಎಣ್ಣೆ ಇಂಥವು ಯಾವಾಗ ನಾವು ಮನೆಗೆ ತಗೊಂಡು ಬಂದರೆ ಶುಭಪ್ರದ ಅಂದರೆ, ನೋಡಿ, ಗುರುವಾರದ ದಿವಸ ನಾವು ಮನೆಗೆ ಅರಿಶಿನ ಕುಂಕುಮ, ಅಗರಬತ್ತಿ, ಕರ್ಪೂರ, ಎಣ್ಣೆ ಇವೆಲ್ಲ ತಗೊಂಡು ಬರೋದು ಉತ್ತಮ. ಯಾವ ಸಮಯದಲ್ಲಿ ತಗೊಂಡು ಬರಬೇಕು? ಅಭಿಜಿತ್ ಲಗ್ನ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಒಳಗಡೆ ಇರುತ್ತೆ ಅಭಿಜಿತ್ ಲಗ್ನ. ತಿರುಮಲ ತಿರುಪತಿಯಲ್ಲಿ ಸಹ ವೆಂಕಟೇಶ್ವರ ಸ್ವಾಮಿಗೆ ಅಭಿಜಿತ್ ಲಗ್ನದಲ್ಲೇ ಮದುವೆ ಮಾಡ್ತಾರೆ. ಅದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂತಹ ಲಗ್ನ. ಆ ಸಮಯದಲ್ಲಿ ನಾವು ಮನೆಗೆ ಮಂಗಳ ದ್ರವ್ಯಗಳನ್ನು ತಗೊಂಡು ಬಂದರೆ ಲಕ್ಷ್ಮೀ ದೇವಿ ಅನುಗ್ರಹ ಪರಿಪೂರ್ಣವಾಗಿ ಇರುತ್ತೆ. ಅಥವಾ ಸೋಮವಾರ ಸಹ ತಗೊಂಡು ಬರ್ಬೋದು. ಮಧ್ಯಾಹ್ನ ವೇಳೆಯಲ್ಲಿ 12 ಗಂಟೆಯಿಂದ 1 ಗಂಟೆ ಒಳಗಡೆ. ಸಾಯಂಕಾಲ ವೇಳೆಯಲ್ಲಿ ಪೂಜಾ ಸ್ಟೋರ್ಸಲ್ಲಿ ಅರಿಶಿನ ಕುಂಕುಮ ಇಂಥ ಮಂಗಳ ದ್ರವ್ಯಗಳನ್ನು ಕೊಡುವುದಿಲ್ವಲ್ಲ, ಆದ ಕಾರಣ ಮಧ್ಯಾಹ್ನ ವೇಳೆಯಲ್ಲಿ ತಗೊಂಡು ಬರೋದು ಅತಿ ಉತ್ತಮ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಸಮಾಧಾನ ಸಿಕ್ಕಿದೆ ಎಂದು ಭಾವಿಸ್ತಾ ಇದ್ದೀನಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.